ವೆಲ್, ಸುಮಾರು ಜನ ಪ್ರಶ್ನೆನ ಕೇಳಿದ್ರಿ. ವೆರಿ ರೀಸೆಂಟಾಗಿ ಅಪ್ಲೋಡ್ ಆಗಿರತಕ್ಕಂಥ ವಿಡಿಯೋಸ್ಗಳಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೌಟ್ಸ್ಗಳು ಅಂತ ನನಗನ್ನಿಸ್ತು. ಆ ಒಂದು ಡೌಟ್ಸ್ಗಳನ್ನು ಮ್ಯೂಚುವಲ್ ಫಂಡ್ಸ್, ETFs ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಡೌಟ್ಸ್ಗಳನ್ನ ಒಂದು ಕಡೆಗೆ ನಾನು ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಫಸ್ಟ್, ಮಾರ್ಕೆಟ್ 1.3% ಇವತ್ತಿನ ಮಟ್ಟಿಗೆ ಬಿದ್ದಿರತಕ್ಕಂಥದ್ದು ಏನಾಗ್ತಿದೆ ಅಂತ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಬರೀ ಅವ್ರಿಗಷ್ಟೇ ಆನ್ಸರ್ ಆಗಿರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಕೊನೆಯವರೆಗೂ ನೋಡಿ, ತುಂಬ ಕ್ರಿಟಿಕಲ್ ಡೌಟ್ಸ್ಗಳೇನಿದೆಯೋ ಮ್ಯೂಚುವಲ್ ಫಂಡ್ಸ್, ETFs ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್, ಮಾರ್ಕೆಟ್ ಕಂಡೀಷನ್ಸ್ ನಾವು ನೋಡ್ತೀವಿ ಅಂತಂದರೆ ನಿಫ್ಟಿ 50 ಬ್ರಾಡರ್ ಇಂಡೆಕ್ಸನ್ನು ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ನಾವೇನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ವು 23,000 ಲೆವೆಲ್ ಏನು ಇನಿಷಿಯಲ್ ಸಪೋರ್ಟ್ ಇತ್ತು. ಬೇಸಿಕಲಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆಗೆ ಮೂವ್ ಆಗಿತ್ತು, ರೈಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಲೆವೆಲಿಂದ ಮೇಲ್ಗಡೆಗೆ ಮೂವ್ ಆಗಿತ್ತು, ಮತ್ತೆ ಅಪ್ರೋಚ್ ಆಯಿತು. ಇಲ್ಲಿಂದ ಅಬೋವ್ ಮೂವ್ ಆಗಬೇಕಾಗಿತ್ತು, ಅಪ್ ಮೂವ್ ಆಗಬೇಕಾಗಿತ್ತು. ಬಟ್ ಅಗೇನ್ ಇವತ್ತಿನ ಒಂದು ಕಂಡೀಷನನ್ನು ನಾವು ನೋಡ್ತೀವಿ ಅಂತಂದರೆ ತುಂಬ ಸೀರಿಯಸ್ ಸಿಚುವೇಷನ್ನೇ ಕಾಣಿಸ್ತಾ ಇದೆ. ಬಿಕಾಸ್ ಆಲ್ಮೋಸ್ಟ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, 23,024ಗೆ ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ನೀವು ಲಾಸ್ಟ್ ಕ್ಯಾಂಡಲ್ ಅಥವಾ ಲಾಸ್ಟ್ ಒಂದು ಏನು ಸೆಲ್ಲಿಂಗ್ ಬಂದಿದೆ ಇವತ್ತು, ವೆರಿ ಡಿಸೀಸ್, ಇಲ್ಲಿ ಮೇಲ್ಗಡೆಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಆ ರೀತಿಯಾದಂಥ ಒಂದು ಸೆಲ್ಲರ್ಸ್ಗಳು ಎಂಟ್ರಿ ಆಗಿದ್ದಾರೆ. ಇಟ್ ಈಸ್ ಆಲ್ಮೋಸ್ಟ್ ಅ ಸೈನ್. ಮೋಸ್ಟ್ ಆಫ್ ದ ಕೇಸಲ್ಲಿ ಆಗುತ್ತೆ ಅಂತ 100% ಅಂತ ಹೇಳ್ತಾ ಇಲ್ಲ, ಬಟ್ ದೆರ್ ಈಸ್ ಅ ಚಾನ್ಸ್ ಮಾರ್ಕೆಟ್ ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ ಏನಿದೆಯೋ ಒಂದೇ ದಿನಕ್ಕೆ ಆಗಲ್ಲ. ಇದು ಸ್ಲೋ ಆಗಿ ಅರೌಂಡ್ 22,000, 21,690 ಲೆವೆಲ್, ಎಲೆಕ್ಷನ್ ಲೆವೆಲ್ ಏನಿತ್ತು ಅಲ್ಲಿಗೇನೆ ಮಾರ್ಕೆಟ್ ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಇದಕ್ಕಿಂತ ಕೆಳಗಡೆಗೆ ಹೋಗಲ್ಲ ಅಂತಲ್ಲ, ಹೋಗೋ ಚಾನ್ಸಸ್ಗಳಿದೆ. ಬಟ್ ಇವತ್ತಿನ ಲೆಕ್ಕದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಅರೌಂಡ್ ಇನ್ನೂ 6-7% ಬ್ರಾಡರ್ ಮಾರ್ಕೆಟಲ್ಲಿ ಕುಸಿತಗಳು ಕಾಣ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮಾತಾಡೋ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಮೋರ್ ದ್ಯಾನ್ 2-1.5-3% ಕುಸಿತಗಳು ಕಂಡಿದೆ. ರೀಸನ್ ಈಸ್ ವೆರಿ ಸಿಂಪಲ್. ಅಗೇನ್ ಒಂದು ಸತಿ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಮಿಡ್ ಕ್ಯಾಪ್ ನಾವು ನೋಡ್ತೀವಿ ಅಂತಂದರೆ, ಮಿಡ್ ಕ್ಯಾಪ್ 150 ಕಂಪನಿ ಇಂಡೆಕ್ಸನ್ನು ನಾವು ನೋಡ್ತೀವಿ ಅಂತಂದರೆ ಪಿ ರೇಷಿಯೋ ಅಂತ ಇದೆ. ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಆ್ಯಾವ್ರೇಜ್ಗೆ ಕಂಪೇರ್ ಮಾಡಿ ನೋಡ್ತೀವಿ. ಈಗ ಲಾಸ್ಟ್ 5 ವರ್ಷದ ಡೀಟೇಲ್ಸನ್ನು ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು. 5 ವರ್ಷದ ಆ್ಯಾವ್ರೇಜ್ ಪಿ ಎಷ್ಟಿದೆ? 30.7. ಕರೆಂಟ್ ಪಿ 41.63. ಇವತ್ತಿನ ಕಂಡೀಷನ್ಗೆ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ವ್ಯಾಲ್ಯೂಯೇಷನ್ಸ್ಗಳು, ಕಂಪನಿಯ ವ್ಯಾಲ್ಯೂಯೇಷನ್ಸ್ಗಳು ಜಾಸ್ತಿ ಇದೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ, ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಬೆಲೆಗೆ ಹಾಗೆ ಆ ಕಂಪನೀಸ್ಗಳ ಅರ್ನಿಂಗ್, ಆ್ಯಾವ್ರೇಜ್ ಅರ್ನಿಂಗ್, ಎಲ್ಲ ಕಂಪ್ನಿಗೂ ಅಂತ ಬರಲ್ಲ, ಆ್ಯಾವ್ರೇಜ್ ಆಗಿ ನಾವು ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪಲ್ಲಿರ್ತಕ್ಕಂತಹ ಅರ್ನಿಂಗ್ಸ್ಗಳು ಮ್ಯಾಚ್ ಆಗ್ತಿಲ್ಲ ಅಂತಕ್ಕಂಥ ವಿಷಯವನ್ನು ನಮಗಿದು ತೋರಿಸ್ಕೊಡುತ್ತೆ, ರೈಟ್. ಸೊ ಓವರಾಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪಲ್ಲಿ ಆಪರ್ಚುನಿಟೀಸ್ಗಳು ಸಡನ್ನಾಗಿ ಲಾರ್ಜ್ ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಅಷ್ಟೊಂದು ಇವತ್ತಿನ ಮಟ್ಟಿಗಿಲ್ಲ. ಸ್ಮಾಲ್ ಪೊಸಿಷನ್ಸ್ಗಳನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಲಾಂಗ್ ಟರ್ಮಲ್ಲಿ SIPಗಳನ್ನು ಮಾಡಿದಿರಾ, ನಥಿಂಗ್ ಟು ವರಿ. ಯಾವುದೇ ರೀತಿ ಅಂತ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾವು ಲಾಸ್ಟಲ್ಲಿ ಮಾತಾಡಿರೋ ಪ್ರಕಾರ ಸ್ವಲ್ಪ ಆಗುತ್ತೆ ಅಂತ ನನಗಿದ್ರೆ ಎಡಿಷ್ನಲ್ ಅಮೌಂಟ್ ಏನಿದೆ, ಒಂದು ಸ್ವಲ್ಪ ಅಮೌಂಟನ್ನು ಎಡಿಷ್ನಲ್ ಆಗಿ ಈ ರೀತಿಯಾಗಿ ಮಾರ್ಕೆಟ್ ಕುಸಿತ ಕಂಡಾಗ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆ್ಯಾವ್ರೇಜಿಂಗು, ಬೆಟರ್ ಆ್ಯಾವ್ರೇಜ್ ಪ್ರೈಸ್ ನಿಮಗೆ ಸಿಗುತ್ತೆ. ಲಾಂಗರ್ ಡ್ಯೂರೇಷನಲ್ಲಿ ಬೆಟರ್ ರಿವಾರ್ಡ್ಸ್ಗಳು ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಮೋರಲ್, ಮಾರ್ಕೆಟ್ ಹಿಂಗೇ ಬಿದ್ದುಬಿಡುತ್ತೆ, ಫುಲ್ 100% ಬಿದ್ದೋಗ್ಬಿಡುತ್ತೆ, ಆ ರೀತಿಯಂಥ ಸಿಚುವೇಷನ್ಸ್ಗಳಿಲ್ಲ. ಆ್ಯಂಡ್ ಈ ರೀತಿಯಾದಂತಹ ಒಂದು ಫಾಲ್ಗಳೇನಿದೆಯೋ, ಬೀಳ್ತಕ್ಕಂಥ ಸಿಚುವೇಷನ್ಸ್ಗಳು ಮೊದಲನೇ ಬಾರಿಗೆ ಆಗ್ತಾ ಇರ್ತಕ್ಕಂಥದ್ದಲ್ಲ, ಮಲ್ಟಿಪಲ್ ಟೈಮ್ಸ್ ಆಗಿದೆ, ಇವಾಗ ಮತ್ತೆ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು ಕಾರಣಗಳಿದೆ, ಕಾರಣಗಳನ್ನು ಹುಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಅವಕಾಶಗಳಿದೆ, ಈ ರೀತಿಯಂಥ ಅವಕಾಶಗಳು ಪದೇ ಸಿಗಲ್ಲ, ಬಂದಾಗ ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಇಲ್ಲ ಲಂಸಮ್ ಅಮೌಂಟ್ ಇದೆಯಪ್ಪ, ಒಂದೇ ಸತಿಗೇನೆ ಹ್ಯೂಜ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅನ್ಕೋತಾ ಇದ್ದೀನಿ, ಸ್ವಲ್ಪ ಕಾಶಿಯಸ್ ಆಗಿರ್ತಕ್ಕಂಥದ್ದು ಸೂಕ್ತ. ಇವನ್ ಕಂಡೀಷನ್ಗೂ ಕೂಡ ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ರಿಲೇಟೆಡ್ ಲೈಕ್ ಈ ಒಂದು ಬೀಳ್ತಕ್ಕಂಥ ಮಾರ್ಕೆಟಲ್ಲಿ ಯಾವ ರೀತಿಯಂಥ ಅಪ್ರೋಚನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋನ ಒಂದ್ಸತಿ ನೀವು ನೋಡ್ಬೋದು. ಸೊ ಐ ಹೋಪ್ ಈ ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ವಿಕ್ ಆಗಿ ನಾನು ಪ್ರಶ್ನೆಗಳ ಕಡೆಗೆ ಬರ್ತೀನಿ ಇವಾಗ. ಸೊ ಬೇಸಿಕಲಿ ಮೊದಲನೆಯ ಪ್ರಶ್ನೆ ನಾನು ಇವಾಗ ತೊಗೊಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಪ್ರಸಾದ್ ಅವರು ಕೇಳಿರ್ತಕ್ಕಂಥದ್ದು, ಸರ್, ವೈ ಡು ಸಮ್ ಸಿಲ್ವರ್ ETF ಹ್ಯಾವ್ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋ ದ್ಯಾನ್ ಸಿಲ್ವರ್ ಫಂಡ್ಸ್ ಆಫ್ ಫಂಡ್ಸ್ ಅಂತ. ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಫಂಡ್ಸ್ ಆಫ್ ಫಂಡ್ಸ್ ಅಂತ ಬರುತ್ತೆ, FOF ಅಂತ ಹೇಳ್ತಾರೆ. ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ನೀವು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ FOF ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ. ಏನಕ್ಕೆ ಅಂತ ಅಂದರೆ, ಈಗ ನೋಡಿ, ಸಿಲ್ವರ್ ETFಸ್ಗಳು, ETF ಅಂದ್ರೇನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗೆ ಒಂದು ಅಸ್ಯೂಮ್ 0.2% ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತ ಅಂದ್ಕೊಳ್ಳೋಣ. ಆ 0.2 ಎಕ್ಸ್ಪೆನ್ಸ್ ರೇಷಿಯೋ ಇರ್ತಕ್ಕಂಥ ETF ಅಲ್ಲೇ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡು ಆಬ್ವಿಯಸ್ಲಿ ಜಾಸ್ತಿ ಅಂತೂ ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಅಮೌಂಟನ್ನು ಇಟ್ಕೊಂಡು ಚಾರ್ಜ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಏನಾಗ್ತಿದೆ,
ಒಂದು ಕಡೆಗೆ ಡೈರೆಕ್ಟ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡಲ್ಲಿ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಮಾತ್ರ ನೀವು ಫಂಡ್ ಆಫ್ ಫಂಡ್ಸ್ಗಳಿಗೆ ಹೋಗ್ತಕ್ಕಂಥ ಸೂಕ್ತ. ಅಥವಾ ಇಂಟರ್ನ್ಯಾಷನಲ್ ಫಂಡ್ ಆಫ್ ಫಂಡ್ಸ್ಗಳಿದೆ ಅಂತಂದರೆ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಫೈನ್. ಬಟ್ ನಿಮಗೆ ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತೆ, ETF ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಫಂಡ್ ಆಫ್ ಫಂಡ್ಸ್ಗಳಿಗೆ ಹೋಗೋದು ಇಟ್ ಮೇಕ್ ಝೀರೋ ಸೆನ್ಸ್. ಬಿಕಾಸ್ ಅಡಿಷ್ನಲ್ ಎಕ್ಸ್ಪೆನ್ಸ್ ರೇಷಿಯೋ ಅಲ್ಲಿ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದರೆ ಬರೀ 0.2% ಕೊಡಬೇಕಾಗಿತ್ತು. ಇಲ್ಲಿ ಅದರ ಜೊತೆಗೆ ಮತ್ತೆ ಅಡಿಷ್ನಲ್ ಆಗಿ 0.1-0.2% ಫಂಡ್ ಆಫ್ ಫಂಡ್ಸ್ಗಳಿಗೆ ಆ ಮ್ಯೂಚುವಲ್ ಫಂಡ್ AMCಗೆ ನೀವು ಕೊಡ್ತೀರಾ. ಸೊ ಹಾಗಾಗಿ ಅಲ್ಲಿ ನಿಮಗೆ ಕಡಿಮೆ ಕಾಣುತ್ತೆ. ಅದಕ್ಕೆ ಡೈರೆಕ್ಟಾಗಿ ನೀವು ಕಂಪೇರ್ ಮಾಡಬೇಡಿ. ಮ್ಯೂಚುವಲ್ ಫಂಡ್ ನೀವು ಅದನ್ನು ನೋಡ್ತಿದ್ದೀರಾ ಅಂತಂದರೆ ಫಂಡ್ ಆಫ್ ಫಂಡ್ಸು ಅದರ ಒಳಗಡೆಗೆ ಹೋಗಿ ಅವರ ಪೋರ್ಟ್ಫೋಲಿಯೋನ ನೀವು ನೋಡ್ತಕ್ಕಂಥದ್ದು ಸೂಕ್ತ. ಸೆಕೆಂಡ್ ಕ್ವಶನ್ ಪ್ರವೀಣ್ ಹವಾಲೆ ಅವರು ಕೇಳಿದ್ದಾರೆ, ವಿಚ್ ಮ್ಯೂಚುವಲ್ ಫಂಡ್ ಈಸ್ ಬೆಸ್ಟ್ ಟು ಸ್ಟಾರ್ಟ್ SIP ಆಫ್ 15K ಪರ್ ಮಂತ್ ಫಾರ್ 15 years ಟೈಮ್ ಪೀರಿಯಡ್, ಮಿಡ್ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್? ಆಬ್ವಿಯಸ್ಲಿ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಪ್ಪ, ನಿಮಗೆ ಜಾಸ್ತಿ ಗ್ರೋತು ಬೇಕು, ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನನಗೆ ಸ್ವಲ್ಪ ಕನ್ಸರ್ವೇಟಿವ್ ಅಪ್ರೋಚ್ ಇಟ್ಕೊಳ್ತೀನಿ, ತೀರಾ ಹೆವಿ ಬೇಡಪ್ಪ, ಸ್ವಲ್ಪ ಮೀಡಿಯಮ್ ಆಗಿ ರಿಸ್ಕ್ ಇರಲಿ, ಮೀಡಿಯಮ್ ಆಗಿ ರಿವಾರ್ಡ್ ಬಂದರೂ ಪರವಾಗಿಲ್ಲ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು ನಿಮಗಿದೆ ಅಂತಂದರೆ ಮಿಡ್ ಕ್ಯಾಪ್ ಜೊತೆಗೆ ನೀವು ಹೋಗ್ತಕ್ಕಂಥದ್ದು ಸೂಕ್ತ. ಎರಡೂ ಕೂಡ ಬೆಟರೇ ಆಗಿರುತ್ತೆ. ಲಾಂಗ್ ಟರ್ಮ್ ಆಗಿರೋದ್ರಿಂದ 15 ವರ್ಷ ಆಗಿರೋದ್ರಿಂದ ರೇಷಿಯೋದಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ಸೇ ಈಗ ನನ್ನ ಕೇಸಲ್ಲಿ ಅಂತ ನಾನು ತೊಗೊಳ್ತೀನಿ ಅಂತಂದರೆ ಎಕ್ಸಾಂಪಲ್ ಹೇಳ್ತಿರೋದು, ₹100 ಇದೆ ಅಂತಂದರೆ ₹60 ಸಿನ್ಸ್ 15 ವರ್ಷದ ಟೈಮ್ ಪೀರಿಯಡ್ ಇರೋದ್ರಿಂದ ₹60-50 ಡೈರೆಕ್ಟಾಗಿ 50% ಅಲೋಕೇಟ್ ಮಾಡ್ಬೋದು. ಇಲ್ಲ ಅಂತಂದರೆ 60-70% ಸ್ಮಾಲ್ ಕ್ಯಾಪ್, 30-40% ಮಿಡ್ ಕ್ಯಾಪಲ್ಲಿ ಕಂಬೈನ್ಡ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೆನ್ಸಿಬಲ್ ಡಿಸಿಷನ್ ಆಗುತ್ತೆ ಈ ಒಂದು ವಿಚಾರವಾಗಿ. ಕರಣ್ ಅವ್ರ ಪ್ರಶ್ನೆ ಕೇಳಿದ್ದಾರೆ, ಇನ್ ವಾಟ್ಸಪ್ ಚಾನಲ್ ಯು ಸೆಡ್ ಯುವರ್ ಪೋರ್ಟ್ಫೋಲಿಯೋ ಇಸ್ ಸ್ಟಿಲ್ ಗ್ರೀನ್, ಎಸ್ ಡಿಸ್ಪೈಟ್ ಮಾರ್ಕೆಟ್ ಕ್ರ್ಯಾಶ್ ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಗಿಲ್ಟ್ ಆ್ಯಂಡ್ ಗೋಲ್ಡ್, ಕರೆಕ್ಟ್. And can you ಶೇರ್ ವಿಚ್ ಗಿಲ್ಟ್ ಇನ್ಸ್ಟ್ರೂಮೆಂಟ್ ಯು ಇನ್ವೆಸ್ಟೆಡ್ ಇನ್? ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೇಸಿಕಲಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬಟ್ ಸದ್ಯದ ಕಂಡೀಷನಲ್ಲಿ ETFಸ್ಗಳು ಕೂಡ ಅವೈಲೇಬಲ್ ಇದೆ. ನೀವು ಗಿಲ್ಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಸಿಂಪಲ್ ವರ್ಡ್ಸ್, ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ETFಸ್ಗಳು ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರಿಸ್ಕ್ ತೀರಾ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇರುತ್ತೆ, ಅರೌಂಡ್ 8-9% ಸದ್ಯದ ಕಂಡೀಷನ್ಗೆ RBI ರೇಟ್ಗಳೇನಿದೆಯೋ ಜಾಸ್ತಿ ಇರುತ್ತೆ, ಅರೌಂಡ್ 6.5% ರೇಟ್ ನಡೀತಾ ಇದೆ. ಇನ್ ಕೇಸ್ ಅದರಲ್ಲಿ ಕಟ್ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳು ಕೂಡ ಇವಾಗ ಬರ್ತಾ ಇದೆ ಎದುರುಗಡೆಗೆ. ಆ ರೇಟ್ಗಳು ಕಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯೂಶ್ವಲಿ ಬಾಂಡ್ಸ್ಗಳು ಚೆನ್ನಾಗಿ ರಿಟರ್ನ್ ಕೊಡುತ್ತೆ. ಸೊ ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಬೆಟರ್ ಆಗಿ ಪರ್ಫಾರ್ಮ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಗೋಲ್ಡ್ ಇಲ್ಲ ಅಂತಂದರೆ ಭಾಳ ಕಷ್ಟ. ಪೋರ್ಟ್ಫೋಲಿಯೋದಲ್ಲಿ ಅಟ್ಲೀಸ್ಟ್ ಒಂದು 20-10% ಆದರೂ ಗೋಲ್ಡನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸೂಕ್ತ. ಆ ವಿಚಾರವಾಗಿ ನೋಡ್ತೀವಿ ಅಂತಂದರೆ ಯಾವಾಗೆಲ್ಲ ಮಾರ್ಕೆಟ್ ಬೀಳುತ್ತೋ ಆ ರೀತಿಯಂಥ ಸಂದರ್ಭದಲ್ಲಿ ಗೋಲ್ಡ್ ಯೂಶ್ವಲಿ ಮೇಲೆ ಹೋಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸಪೋಸ್ ನಿಮ್ಮಲ್ಲಿ ಯಾರು ಹೊಸಬರು ಇದ್ದೀರಾ, ನೋಡಿಲ್ಲ, ನೀವು ಜಾಯ್ನ್ ಆಗಿಲ್ಲ ಆ ಚಾನಲಲ್ಲಿ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಪ್ರಶ್ನೆ ಯೋಗಾನಂದ್ ಅವರು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಬಹಳ ಬ್ರಿಲಿಯಂಟ್ ಪ್ರಶ್ನೆ. ಡು ವಿ ನೀಡ್ ಟು ಸಿ INAV ಎಟ್ ದ ಟೈಮ್ ಆಫ್ ETF ಇನ್ವೆಸ್ಟಿಂಗ್? ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಬೇಸಿಕಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ NAV ಅಂತಂದರೆ ಗೊತ್ತು, ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್, ಆ ಮ್ಯೂಚುವಲ್ ಫಂಡಿನ ಆ್ಯಕ್ಚುವಲ್ ವ್ಯಾಲ್ಯೂ, ಹೇಗೆ ಶೇರ್ನ ವ್ಯಾಲ್ಯೂವನ್ನು ಶೇರ್ನ ಬೆಲೆಯ ಮೂಲಕ ನಾವು ನೋಡ್ತೀವೋ ಅದೇ ರೀತಿ ಮ್ಯೂಚುವಲ್ ಫಂಡ್ ಹಾಗೆ ETFಸ್ಗಳನ್ನು NAV ಮೂಲಕ ನೋಡ್ತಾರೆ. ಬಿಕಾಸ್ ಇದರಲ್ಲಿ ಬಂಚ್ ಆಫ್ ಸ್ಟಾಕ್ಸ್ಗಳು, ಬಂಚ್ ಆಫ್ ಶೇರ್ಗಳು ಅಥವಾ ಗ್ರೂಪ್ ಆಫ್ ಶೇರ್ಗಳು ಒಂದೇ ಕಡೆಗೆ ಇರೋದ್ರಿಂದ ಒಂದು ಓವರಾಲ್ ಪರ್ಫಾರ್ಮೆನ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ತೋರಿಸ್ತಕ್ಕಂಥದ್ದು. ETFಗಳಲ್ಲಿ INAV ಹಾಗೆ NAV ಎರಡೂ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಒಂದು ಇಂಡಿಕೇಟಿವ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಇನ್ನೊಂದು ನೆಟ್ ಅಸೆಟ್ ವ್ಯಾಲ್ಯೂ. ಇದು ಎರಡರಲ್ಲೂ ವೇರಿಯೇಷನ್ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಅಂದರೆ ETF ಮಾರ್ಕೆಟ್ ಟೈಮಲ್ಲಿ ಟ್ರೇಡ್ ಆಗುತ್ತೆ. ಅಂದರೆ 9:15 ಏನು ಮಾರ್ಕೆಟ್ ಓಪನ್ ಆಗುತ್ತೋ 9:15 3ವರೆಗೂ ಮಾರ್ಕೆಟ್ ಟೈಮಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಅಪ್ ಆ್ಯಂಡ್ ಡೌನು. ಆ ಒಂದು ವಿಚಾರ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ ನಾವು. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಚುಯಲ್ ಆಗಿ ಅವರು ಇನ್ವೆಸ್ಟ್ ಮಾಡ್ತಕ್ಕಂಥದ್ದಲ್ಲಿ ಸ್ಟಾಕ್ಸ್ಗಳಲ್ಲಿ, ಬಂಚ್ ಆಫ್ ಅಥವಾ ಗ್ರೂಪ್ ಆಫ್ ಸ್ಟಾಕ್ಸ್ಗಳಲ್ಲಿ ಆ ಒಂದು ಪ್ರೈಸ್ಗೂ, ಅಂದರೆ ಆ್ಯಕ್ಚುಯಲ್ ಆಗಿ ಅವರು ಇನ್ವೆಸ್ಟ್ ಮಾಡಿ ಬಂದಾದಮೇಲೆ ಬರ್ತಕ್ಕಂತಹ ವ್ಯಾಲ್ಯೂಗೂ ಮಾರ್ಕೆಟ್ ಪ್ರೈಸಲ್ಲಿ ನಡೀತಾ ಇರತಕ್ಕಂಥ ವ್ಯಾಲ್ಯೂಗೂ ವೇರಿಯೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ FANG ಅಂತಕ್ಕಂತಹ ಇಂಟರ್ನ್ಯಾಷನಲ್ ETF ಏನಿದೆಯೋ, ಬೇಸಿಕಲಿ ಫೇಸ್ಬುಕ್, ಅಮೆಝಾನು, ನೆಟ್ಫ್ಲಿಕ್ಸ್, ಗೂಗಲಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ETF ಇದಾಗಿತ್ತು. INAVಗೂ ಹಾಗೂ ನಾರ್ಮಲ್ ಮಾರ್ಕೆಟ್ ಪ್ರೈಸ್ಗೂ ಆಲ್ಮೋಸ್ಟ್ 35-38% ಪ್ರೀಮಿಯಮ್ ಅಂತ ಹೇಳ್ತಾರೆ, ಟೆಕ್ನಿಕಲ್ ವರ್ಡ್. ಇನ್ ಸಿಂಪಲ್ ವರ್ಡ್, ಆ್ಯಕ್ಚುಯಲ್ ಬೆಲೆ ಅದರದ್ದು ₹100, ಬಟ್ ₹130 ಮಾರ್ಕೆಟ್ ಪ್ರೈಸ್ ನಡೀತಾ ಇದೆ. ಬಿಕಾಸ್ ಡಿಮ್ಯಾಂಡ್ ಇದೆ, ಇಲ್ಲ ಅಂತಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಚುಯಲ್ ವ್ಯಾಲ್ಯೂ ಬರೀ ₹100. ಸೊ ಇದು ಕ್ಲಿಯರಾಗಿ ನಾವು ತೋರಿಸ್ಕೊಡುತ್ತೆ. INAV ನಾರ್ಮಲ್ NAVಗೂ ಡಿಫ್ರೆನ್ಸ್ ಇರಬಾರ್ದು. ಮೋಸ್ಟ್ ಆಫ್ ದ ETFಸ್ಗಳು, ಇಂಡಿಯನ್ ETFಸ್ಗಳು ಏನಿದೆಯೋ ಅಷ್ಟೊಂದು ವೇರಿಯೇಷನ್ಸ್ಗಳು ಆಗಲ್ಲ ಅಂಟಿಲ್ ಅನ್ಲೆಸ್ ಈಗ ಸ್ಮಾಲ್ ಕ್ಯಾಪ್ ETF ಇದೆ ಅದು ಅಥವಾ ಮಿಡ್ ಕ್ಯಾಪ್ ETF ಇದೆ ಅಂತಂದ್ರೆ ಸ್ವಲ್ಪ ಕಾಷಿಯಸ್ ಆಗಿರ್ತಕ್ಕಂಥದ್ದು ಸೂಕ್ತ. ಬಟ್ ನಿಫ್ಟಿ ಹಾಗೆ ಬ್ರಾಡರ್ ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು 0.05%, 0.0
0.08% ಮಾತ್ರ ಟ್ರ್ಯಾಕಿಂಗ್ ಇರುತ್ತೆ. ಟ್ರ್ಯಾಕಿಂಗ್ ಎರರ್ ಅಂತ ಕರೀತಾರೆ. ಇದನ್ನು ಒಂದ್ಸತಿ ನೀವು ಗಮನಿಸ್ತಕ್ಕಂಥದ್ದು ಸೂಕ್ತ. ನೀವು ಯಾವುದೇ ETF ಅಲ್ಲಿ ಇನ್ವೆಸ್ಟ್ ಮಾಡಿ ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಒಂದ್ಸತಿ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ನಿಪಾನ್ ಇಂಡಿಯಾದ ETF ನಿಫ್ಟಿ ವೀಸ್ ಏನಿದೆಯೋ ಬೇಸಿಕಲಿ ಮೋಸ್ಟ್ ಆಫ್ ದ ಜನಗಳು ಇನ್ವೆಸ್ಟ್ ಮಾಡ್ತಕ್ಕಂಥ 0.05% ಇವ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ವೆರಿ ಲೀಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಹೊಂದಿರತಕ್ಕಂತಹ ETF. ನೀವು ಇಲ್ಲಿ ಗಮನಿಸ್ಬೋದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಕ್ಯಾಟಗರಿ ಟ್ರ್ಯಾಕಿಂಗ್ ಎರರ್, ನಾನು ಇದಕ್ಕೆ ಟಿಕರ್ ಟೇಪ್ ಅಂತಕ್ಕಂಥ ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಆಮೇಲೆ ಚೆಕ್ ಮಾಡ್ಬೋದು. ಕ್ಯಾಟಗರಿ ಟ್ರ್ಯಾಕಿಂಗ್ ಎರರ್ ಎಷ್ಟಿದೆ? 0.14 ಇದೆ. ಕ್ಯಾಟಗರಿ ಲೆವೆಲಲ್ಲಿ ನೋಡ್ತೀವಿ ಅಂತಂದರೆ ಇವರ ಟ್ರ್ಯಾಕಿಂಗ್ ಎರರ್ ಎಷ್ಟಿದೆ? 0.03%. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಕಡಿಮೆ ಇದೆ ಅಂತಂದರೆ ಜಾಸ್ತಿ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಹೇಳಿದೆ, ಇನ್ ಕೇಸ್ ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ ಸಂಬಂಧಪಟ್ಟಿರ್ತಕ್ಕಂಥ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇಂಟರ್ನ್ಯಾಷನಲ್ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಆ ರೀತಿಯಾದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ವರಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಆ್ಯಂಡ್ ಲಿಕ್ವಿಡಿಟಿನೂ ಕೂಡ ಮ್ಯಾಟರ್ ಆಗುತ್ತೆ. ಬೇಸಿಕಲಿ ನೀವು ಬೈ ಮಾಡ್ತಿದ್ದೀರಾ ಅಂತಂದರೆ ಸೆಲ್ಲಿಂಗ್ ಯಾವ ಪ್ರೈಸಿಗೆ ಸಿಗ್ತಾ ಇದೆ, ನೀವು ₹100 ಬೈ ಮಾಡೋಕ್ಕೆ ರೆಡಿ ಇದ್ದೀರಾ, ₹150-130 ಎಕ್ಸಾಂಪಲ್ ಹೇಳ್ತಿರೋದು, ₹110-120 ಇರಬಾರ್ದು ಅವರು, ಕರೆಕ್ಟ್ ಅಲ್ವಾ? ಆ ಸ್ಪ್ರೆಡ್ಡನ್ನು ಅಥವಾ ಅದರ ಬಿಟ್ವೀನ್ ಡಿಫ್ರೆನ್ಸ್ ಏನಿದೆ ಅತಿ ಕಡಿಮೆ ಇದ್ದಷ್ಟು ಒಳ್ಳೆಯದು. ಮೋಸ್ಟ್ ಆಫ್ ದ ETFಸ್ಗಳು ನಾನು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು, ಅದರಲ್ಲೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಇನ್ ಕೇಸ್ ನಿಮಗೆ ಇಲ್ಲಪ್ಪ ನಾನು ಕನ್ಫರ್ಮೇಷನ್ ತೊಗೊಂಡು ಲಾರ್ಜ್ ಸಮ್ ಅಮೌಂಟ್ ಒಂದೇ ಸತಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ಸತಿ ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಇಂಟರ್ನ್ಯಾಷನಲ್ ETFಸ್ಗಳಲ್ಲಿ. ನೆಕ್ಸ್ಟ್ ಪ್ರಶ್ನೆ FCP ಪ್ರಶು ಅಂತಕ್ಕಂಥವ್ರು ಕೇಳಿದ್ದಾರೆ. ನಾನು SIP ಮಾಡಬೇಕು ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ಆದರೆ ನನಗೆ ಎಷ್ಟು ವರ್ಷ SIP ಮಾಡಿಸ್ಬೇಕು? 5 ವರ್ಷ ಮಾಡಿಸೋದಾ, 10 ವರ್ಷ ಮಾಡಿಸೋದಾ? ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ಎಷ್ಟು ವರ್ಷಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಕ್ಕೋಸ್ಕರ ಮಾಡ್ತಿದ್ದೀರಾ ಒಂದು SIPನ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದು ಸಟನ್ ಗೋಲ್ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ರಿಟೈರ್ಮೆಂಟ್ಗೋಸ್ಕರ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಕ್ಕಂಥದ್ದು 10 ವರ್ಷ, 15 ವರ್ಷ ಲಾಂಗರ್ ಡ್ಯೂರೇಷನ್ಗೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಹೈ ರಿಸ್ಕ್ ಇರೋ ಕಡೆಗೆ ನೀವು SIPನ ಮಾಡಿಸ್ಬೋದು. ಇಲ್ಲ ಶಾರ್ಟ್ ಟರ್ಮ್ಗೆ ಒಂದು 5 ವರ್ಷ ಅಪ್ಪ ನನಗೆ ಅಮೌಂಟ್ ಬೇಕು ಅದಾದಮೇಲೆ ಅಂತಕ್ಕಂಥ ವಿಚಾರದಲ್ಲಿ ಎಫೆಕ್ಟಿವ್ ಆಗಿ ಡೈವರ್ಸಿಫಿಕೇಷನ್ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಬರೀ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಗೋಲ್ಡು, ಆ ರೀತಿಯಾದಂತಹ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಂಬೈನ್ಡ್ ವೇದಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ. 5 ವರ್ಷ 10 ವರ್ಷ ಅನ್ನೋದೇನಿದೆಯೋ ನಿಮ್ಮ ಗೋಲಿನ ಬೇಸಿಸಲ್ಲಿ ನೀವು ಡಿಫೈನ್ ಮಾಡಬೇಕಾಗುತ್ತೆ. ಅದರ ಬೇಸಿಸಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಪ್ಲಾನ್ ಮಾಡಿಕೊಂಡು SIPನ ಮಾಡ್ತಕ್ಕಂಥದ್ದು ಸೂಕ್ತ. ನೆಕ್ಸ್ಟ್, ತುಂಬ ಜನ ಪ್ರಶ್ನೆ ಕೇಳಿದಿರಿ, ಇದನ್ನು ವಾಟ್ಸಪ್ಪಲ್ಲೂ ಕೂಡ ನನಗೆ ಕ್ವೇರಿನ ಕೇಳಿದಿರಿ ನೀವು. ಹೌ ಟು ಚೆಕ್ ಓವರ್ ಲ್ಯಾಪಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ, ಎಸ್ಪೆಷಲಿ ಬಿಕಾಸ್ ಈಗ ನೀವು ಲೆಟ್ಸ್ ಸೇ ಒಂದು 10,000 ಇನ್ವೆಸ್ಟ್ ಮಾಡ್ತಿದ್ದೀರಪ್ಪ, ಒಂದೇ ಸೇಮ್ ರೀತಿಯಾಗಿ ಬಿಹೇವ್ ಆಗ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು 5-10 ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಇಟ್ ಮೇಕ್ ನೋ ಸೆನ್ಸ್, ರೈಟ್? ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಈಗ ಮ್ಯೂಚುವಲ್ ಫಂಡ್ ಎ, ಮ್ಯೂಚುವಲ್ ಫಂಡ್ ಬಿ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 100% ಒಂದೇ ರೀತಿಯಾಗಿರ್ತಕ್ಕಂಥ ಸ್ಟಾಕ್ಸ್ಗಳಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಅವರು ಅಂತಂದರೆ ಒಂದರಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ವಾ? ಅದ್ರ ಬದಲು ನೀವು ಬೇರೆ ಸ್ಟ್ರಾಟಜಿ ಅಥವಾ ಬೇರೆ ಥೀಮ್ ಬೇಸಿಸಲ್ಲಿ ಇರ್ತಕ್ಕಂಥ ಮ್ಯೂಚುವಲ್ ಫಂಡನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮೂಲಕ ಓವರ್ ಲ್ಯಾಪಿಂಗ್ ಅಂತ ಹೇಳ್ತಾರೆ ಟೆಕ್ನಿಕಲ್ ವರ್ಡ್. ಇನ್ ಸಿಂಪಲ್ ವರ್ಡ್ಸ್, ಎರಡರಲ್ಲೂ ಕಂಪೇರ್ ಮಾಡಿದ್ರೆ ಸೇಮ್ ಇರಬಾರ್ದು ಮ್ಯೂಚುವಲ್ ಫಂಡ್ಸ್ಗಳು. ಎಷ್ಟು ಸೇಮ್ ಇದೆ ಅಂತಕ್ಕಂಥದ್ದು ಓವರ್ ಲ್ಯಾಪಿಂಗ್ ಅಂತ ಕರೀತಾರೆ, ರೈಟ್? ಇದನ್ನು ಯಾವ ರೀತಿ ಚೆಕ್ ಮಾಡ್ಬೋದು? ಸುಮಾರು ಟೂಲ್ಸ್ಗಳು ಅವೈಲೇಬಲ್ ಇದೆ. ಅದರಲ್ಲಿ ಒನ್ ಆಫ್ ದ ಟೂಲ್ಸನ್ನು ನಾನು ಇವಾಗ ತೋರಿಸ್ತೀನಿ ನಿಮಗೆ. ಅಗೇನ್ ಇದು ಯಾವುದೇ ರೀತಿ ಅಂತ ಪ್ರಮೋಷನ್ ಅಲ್ಲ. onefinance.co.in ಅಂತ ಇದೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಈ ಒಂದು ಪರ್ಟಿಕ್ಯುಲರ್ ಓವರ್ ಲ್ಯಾಪ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಕ್ಕಂಥದ್ದು. ನೀವು ಕೂಡ ಚೆಕ್ ಮಾಡ್ಬೋದು, ಫ್ರೀಯಾಗೇ ಇರುತ್ತೆ. ಸೊ ಇಲ್ಲಿ 2 ರೀತಿ ಅಂತ ಆಪ್ಷನ್ ಇದೆ. ಚೆಕ್ ಓವರ್ ಲ್ಯಾಪ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಅಂತ, ಆ್ಯಡ್ ಫಂಡ್ಸ್ ಟು ಕಂಪೇರ್, ನೀವೇ ಮ್ಯಾನ್ಯುವಲ್ ಆಗಿ ಆ್ಯಡ್ ಮಾಡ್ಬೋದು, ಅಥವಾ ನಿಮ್ಮ ಪೋರ್ಟ್ಫೋಲಿಯೋನ ಸಿಂಕ್ ಮಾಡಿ ಕೂಡ ನೋಡ್ಬೋದು. ಸಿಂಪಲ್ ವರ್ಡ್ಸ್, ನನ್ನ ಪ್ರಕಾರ ಆ್ಯಡ್ ಫಂಡ್ಸ್ ಮ್ಯಾನ್ಯುವಲಿ ಅಂತ ಹೇಳ್ಕೊಂಡು ನೀವು ಇಲ್ಲಿ ಮಲ್ಟಿಪಲ್ ಫಂಡ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ಸೇ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಿಫ್ಟಿ ಅಂತ ಕೊಟ್ಟರೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಬರುತ್ತೆ. ಆದಿತ್ಯ ಬಿರ್ಲಾ, ಸನ್ ಲೈಫ್, ನಿಫ್ಟಿ 200 ಮೊಮೆಂಟಮ್ ETF ಆ್ಯಂಡ್ ನಿಫ್ಟಿ 50. ಸುಮ್ಮನೆ ನಿಫ್ಟಿ 50 ಯಾವುದೋ ಒಂದು ಹಾಕೋಣ ಇಲ್ಲಿ, ರೈಟ್? ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಫೈಂಡ್ 2 ಅಥವಾ 3 ನೀವು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ಗಳು ನಿಮ್ಮ ಹತ್ರ ಇರ್ತಕ್ಕಂಥದ್ದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳು ಲಿಸ್ಟ್ ಆಗಿರುತ್ತೆ. ಫೈಂಡ್ ಓವರ್ ಲ್ಯಾಪ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಟಾಪ್ 5 ಸ್ಟಾಕ್ಸ್ಗಳು ಯಾವುದಪ್ಪ? ಭಾರತಿ ಏರ್ಟೆಲ್ 5%ನಷ್ಟು ಓವರ್ ಲ್ಯಾಪ್ ಆಗ್ತಿದೆ ಎರಡರಲ್ಲೂ ಕೂಡ. ಸೊ ನೀವು ಇದನ್ನು ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ, ಫಸ್ಟ್ ಮ್ಯೂಚುವಲ್ ಫಂಡಲ್ಲಿ 5.88%, ಎರಡನೇ ಮ್ಯೂಚುವಲ್ ಫಂಡಲ್ಲಿ 4.02%ನಷ್ಟು ವೇಡೇಜ್ ಜಾಸ್ತಿ ಇದೆ. ವೆರಿ ಇಂಪಾರ್ಟೆಂಟ್ಲಿ ನಾವು ನೋಡಬೇಕಾಗಿರೋದು ಇಲ್ಲಿ ನೋಡಿ, ಪೋರ್ಟ್ಫೋಲಿಯೋ ಓವರ್ ಲ್ಯಾಪ್ ಅಂತಕ್ಕಂಥ ಮಾಹಿತಿ ಏನಿದೆಯೋ 15%ನಷ್ಟು ಅಂತ ಹೇಳ್ತಿದೆ. ಅಂದರೆ 100 ಸ್ಟಾಕ್ಸ್ಗಳಲ್ಲಿ 15 ಸ್ಟಾಕ್ಸ್ಗಳು ಸೇಮಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಐಡಿಯಲ್ಲಿ ಒಂದು 30-40% ಇದನ್ನು ದಾಟ್ಸೋಕ್ಕೆ ಬಿಡಬೇಡಿ. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಫೆಕ್ಟಿವ್ ಆಗಿ ಡೈವರ್ಸಿಫೈ ಆಗಿದೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಈ 2 ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಎಕ್ಸಾಂಪಲ್ ಪ್ರಕಾರ ನೋಡ್ತೀವಿ ಅಂತಂದರೆ ಬರೀ 15%ನಷ್ಟು ಮಾತ್ರ ಓವರ್ ಲ್ಯಾಪ್ ಇರತಕ್ಕಂಥದ್ದು. ನೀವು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಎಡಿಟ್ ಡೀಟೇಲ್ಸ್ ಅಂತ ಹೋದರೆ ನೀವು ಇನ್ನೂ ಒಂದು ಮ್ಯೂಚುವಲ್ ಫಂಡನ್ನು ಆ್ಯಡ್ ಮಾಡ್ಬೋದು. ಆ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ
ಓವರ್ಲ್ಯಾಪ್ಸ್ಗಳನ್ನ ನೀವು ಕಂಪೇರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಕುಮಾರ್ ಅವರು ಕೇಳಿದ್ದಾರೆ, ವಾಟ್ ಅಬೌಟ್ ಗೌರ್ಮೆಂಟ್ ಟ್ಯಾಕ್ಸಸ್ ಪರ್ಸಂಟೇಜ್ ಗೇನ್ ಇನ್ ETF ಅಂತ ಹೇಳ್ಕೊಂಡು. ಫಸ್ಟ್ ಆಫ್ ಆಲ್ ETF ಸ್ಟಾಕ್ಸಿನ ಥರನೇ ಟ್ರೀಟ್ ಮಾಡ್ತಾರೆ. ನೀವು ಶಾರ್ಟ್ ಟರ್ಮಲ್ಲಿ ಇದು ಇನ್ ಕೇಸ್ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತಂದರೆ STCG LTCG ಆ್ಯಸ್ ಇಟ್ ಈಸ್ ಅಪ್ಲಿಕೇಬಲ್ ಆಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ಲಿ ಎವ್ರಿ ಟೈಮ್ ಟ್ರಾನ್ಸಾಕ್ಷನ್ಗೂ ಕೂಡ ಸರ್ಟನ್ ಚಾರ್ಜಸ್ಗಳನ್ನ ಕೊಡಬೇಕಾಗುತ್ತೆ. ಎಷ್ಟು ಚಾರ್ಜಸ್ಗಳಿರುತ್ತೆ ಒಂದ್ಸತಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸಾಂಪಲ್ಗೆ ನಾನು ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಝೆರೋದ ಬ್ರೋಕರೇಜ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡು ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಡೆಲಿವರಿ ಇಕ್ವಿಟಿ ಅಂತ ನೆನ್ಕೊಳ್ಳೋಣ, ಬಿಕಾಸ್ ಡೆಲಿವರಿ ಟ್ರೇಡ್ ನೀವು ತೊಗೊಂಡಿರ್ತೀರ. ಅಪ್ರಾಕ್ಸಿಮೇಟ್ಲಿ ಈಗಿರೋ ಕಂಡೀಷನಲ್ಲಿ ನಿಫ್ಟಿ ಬೀಸ್ ಅರೌಂಡ್ 250 ರೂಪಾಯಿ ಇದೆ. 250 ರೂಪಾಯಿಗೆ ಬೈ ಮಾಡಿ 250 ರೂಪಾಯಿಗೆ ನೀವು ಸೆಲ್ ಮಾಡಿದ್ದೀರಾ. 1 ವರ್ಷ ಆಗಿರ್ಬೋದು, 1 ವರ್ಷದ ಮೇಲೂ ಆಗಿರ್ಬೋದು, ಇಟ್ ಡಸಂಟ್ ಮ್ಯಾಟರ್, ರೈಟ್? ಸೊ ಇಮ್ಯಾಜಿನ್ ಒಂದು ಬಿಡಿ 10, 100, 1000, 1000 ಲಕ್ಷ. ಓಕೆ, ಒಂದು 2 ಲಕ್ಷದಷ್ಟೇ ಅಮೌಂಟ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ. ಬಿಕಾಸ್ ಟರ್ನ್ ಓವರ್ 2 ಲಕ್ಷ ಅಂತ ತೋರಿಸ್ತಾ ಇದೆ ನೋಡಿ. ಎವ್ರಿ ಟೈಮ್ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದರ 1 ಲಕ್ಷ ಇನ್ 1 ಲಕ್ಷ ಔಟ್ ಆಗಿದೆ. ಸೇಮ್ ಪ್ರೈಸ್ಗೆ ಬೈ ಸೆಲ್ಲು ಮಾಡಿದ್ದಾರೆ. ಆ್ಯಕ್ಚುಯಲ್ ಆಗಿ ಏನು ನಿಮಗೆ ಕಾಸ್ಟ್ ಇರಬೇಕು. ಬಟ್ ಇದ್ರ ಪ್ರಕಾರ ನಮಗೆ ಎಷ್ಟು ಕಾಸ್ಟನ್ನು ನಾವು ಕೊಡಬೇಕು? ಕಾಸ್ಟ್ ಇರಲ್ಲ ಇದರಲ್ಲಿ. ಬ್ರೋಕರೇಜ್ ಝೀರೋ ಇದೆ. ಝೆರೋದ ಇವತ್ತಿನ ಮಟ್ಟಿಗೆ ಸದ್ಯದ ಕಂಡೀಷನ್ಗೆ ಪೊಸಿಷನಲ್ ಟ್ರೇಡ್ಸ್ಗಳಿಗೆ ಅಥವಾ ಒಂದಿನದ ಮೇಲೆ ಹೋಲ್ಡ್ ಮಾಡ್ತಕ್ಕಂತಹ ಡೆಲಿವರಿ ಟ್ರೇಡ್ಸ್ಗಳಿಗೆ ಝೀರೋ ಬ್ರೋಕರೇಜ್ ಚಾರ್ಜಸನ್ನು ಚಾರ್ಜ್ ಮಾಡ್ತಿದ್ದಾರೆ. ಮೇನ್ ಬಂದು ಇದರಲ್ಲಿ STT ಟೋಟಲ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳ್ಕೊಂಡು ಗೌರ್ಮೆಂಟ್ಗೆ 200 ರೂಪೀಸ್ ಹೋಗುತ್ತೆ. 6.14 1.14 GST ಇದರ ಮೇಲೆ. ಹಾಗೆ ಎಕ್ಸ್ಚೇಂಜ್ ಟ್ಯಾಕ್ಸ್ ಚಾರ್ಜಸ್ ಬರುತ್ತೆ 6.14 ಎಕ್ಸ್ಚೇಂಜ್ಗೆ ನೀವು ಕೊಡಬೇಕಾಗುತ್ತೆ. NSEಗೆ 0.2 ಸೆಬಿ ಚಾರ್ಜಸ್ ತುಂಬ ಕಡಿಮೆ ತೊಗೋತಾ ಇದ್ದಾರೆ ಪಾಪ. ಸ್ಟ್ಯಾಂಪ್ ಡ್ಯೂಟಿ 15 ರೂಪಾಯಿ. ಟೋಟಲ್ ಟ್ಯಾಕ್ಸ್ ಆ್ಯಂಡ್ ಚಾರ್ಜಸ್ 272. ನೀವೇನೂ ದುಡ್ಡು ಅದರಿಂದ ಬಂದಿಲ್ಲ ಅಂತಂದ್ರೂ ಕೂಡ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೆ 222. ಅಂದರೆ ಟೋಟಲಾಗಿ ನೀವು ನೋಡ್ತೀರಾ ಅಂತ ಅಂದರೆ 1 ಲಕ್ಷದಷ್ಟು ನೀವು ಇನ್ವೆಸ್ಟ್ ಮಾಡಿದ್ರಿ, 1 ಲಕ್ಷದಿಂದ ಹೊರಗಡೆಗೆ ಬಂದಿದ್ದೀರಾ ಅಂತ ಅಂದರೆ ಟರ್ನ್ ಓವರ್ ಬೇಸಿಸಲ್ಲಿ 222 ಡಿವೈಡೆಡ್ ಬೈ 1 ಲ್ಯಾಕ್ ಮಾಡಿದ್ರೆ ಅರೌಂಡ್ 0.2% ಎವ್ರಿ ಟೈಮು ನೀವು ಕೊಡಬೇಕಾಗುತ್ತೆ ಆ್ಯಸ್ ಅ ಚಾರ್ಜಸ್ ಆಗಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಮೇನ್ ಪ್ರಶ್ನೆಗಳು ಇದಾಗಿತ್ತು. ಇದನ್ನು ಬಿಟ್ಟು ನಿಮಗೇನಾದ್ರು ಡೌಟ್ಸ್ ಇದೆ ಸರ್ ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಏನಾದರೂ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತಕ್ಕಂಥ ಸಜೆಷನ್ಸ್ಗಳಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಮಾರ್ಕೆಟ್ ಫಾಲಿಂಗ್ ಇದೆ ಈ ರೀತಿ ಅಂತ ಸಂದರ್ಭದಲ್ಲಿ ಪ್ಯಾನಿಕ್ ಆಗಿ ಡಿಸಿಷನ್ಸನ್ನು ತೊಗೋಬೇಡಿ. ಅಷ್ಟೇ ನಾನು ಕೇಳ್ತಕ್ಕಂಥದ್ದು. ಲಾಜಿಕಲಿ ಏನಾಗ್ತಿದೆ, ವ್ಯಾಲ್ಯೂಯೇಷನ್ಸ್ಗಳು ಏನು ನಡೀತಾ ಇದೆ ಅದರ ಬೇಸಿಸಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವೇ ಹೇಳಿ, ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಅವಕಾಶ ಇರುತ್ತೆ ನಮಗೆ ಲಾಂಗರ್ ಡ್ಯೂರೇಷನಲ್ಲಿ ಅಮೌಂಟನ್ನು ಗ್ರೋತ್ ಮಾಡಲಿಕ್ಕೆ, ಅಥವಾ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲ. ಈ ರೀತಿಯಾದಂಥ ಮಾರ್ಕೆಟ್ ಕುಸಿತದಲ್ಲೇ ಜಾಸ್ತಿ ವೆಲ್ತನ್ನು ಬಿಲ್ಡ್ ಮಾಡೋಕ್ಕಾಗತಕ್ಕಂಥದ್ದು, ಜಾಸ್ತಿ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗ್ತಕ್ಕಂಥದ್ದು. ಈ ರೀತಿಯಾದಂಥ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಸುಮಾರು ಜನ ಪ್ಯಾನಿಕಲಿ SIP ಸ್ಟಾಪ್ ಮಾಡೋದು ಅಥವಾ ಸುಮ್ಮನೆ ಏನೋ ಮಾಡಿಕೊಂಡು ಪ್ಯಾನಿಕಲಿ ವಿಡ್ರಾ ಮಾಡ್ಕೊಳ್ಳೋದು ಅಮೌಂಟನ್ನು ಈ ರೀತಿಯಾಗಿ ಮಾಡ್ತಾರೆ. ಅನ್ಲೆಸ್ ನೀವು ಆ ಒಂದು ಅಮೌಂಟನ್ನು ಬುಕ್ ಮಾಡೋವರೆಗೂ, ನಿಮ್ಮ ಲಾಸನ್ನು ಬುಕ್ ಮಾಡೋವರೆಗೂ ಅದು ಲಾಸ್ ನಿಮಗಲ್ಲ. ಬಿಕಾಸ್ ಯು ಆರ್ ಹೋಲ್ಡಿಂಗ್ ಅನ್ ಅಸೆಟ್. ನೀವೇನೋ ಸುಮ್ಮನೆ ಯಾವುದೋ ಒಂದು ಕಾಂಟ್ರಾಕ್ಟ್ ಅದು ಇದು ಹೋಲ್ಡ್ ಮಾಡ್ತಿಲ್ಲ. ದೊಡ್ಡ ಕಂಪನೀಸ್ಗಳ ಶೇರ್ಗಳನ್ನು ನೀವು ಹೋಲ್ಡ್ ಮಾಡ್ತಿರ್ತೀರ. ಲಾಂಗರ್ ಡ್ಯೂರೇಷನಲ್ಲಿ ಈ ಎಕನಾಮಿನೇ ಕೊಲ್ಯಾಪ್ಸ್ ಆಗಬೇಕು ಆ ರೀತಿಯಾದಂಥ ಪರಿಸ್ಥಿತಿಗಳು ಎಷ್ಟಿದೆ ಇಂಡಿಯಾದ ಮೇಲೆ ನನಗಂತೂ ಪರ್ಸನಲಿ ನಂಬಿಕೆ ಇದೆ. ಲಾಂಗರ್ ಡ್ಯೂರೇಷನಲ್ಲಿ ಇವತ್ತಲ್ಲ ನಾಳೆ ಮತ್ತೆ ಮಾರ್ಕೆಟ್ ರಿಕವರಿ ಆಗೇ ಆಗುತ್ತೆ. ಸ್ವಲ್ಪ ತಾಳ್ಮೆನ ಇಟ್ಕೊಂಡು ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ, ಯಾವ ರೀತಿಯಂಥ ನಿರ್ಧಾರಗಳನ್ನು ನಾನು ತಗೊಳ್ಬೇಕು ಅಂತ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹರಿಬರಿಲಿ ನಿರ್ಧಾರಗಳನ್ನು ತಗೊಳಕ್ಕೆ ಹೋಗಬೇಡಿ. ದಟ್ಸ್ ಇಟ್ ಫ್ರಮ್ ಆ್ಯಂಡ್ ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.